ಕುಖ್ಯಾತ ದರೋಡೆಕೋರರ ಬಂಧನ. ಹುಬ್ಬಳ್ಳಿಯ ಸೆಟಲ್ಮೆಂಟ್ನಲ್ಲಿ ಮೂವರು ಅರೆಸ್ಟ್. ಕುಖ್ಯಾತ ದರೋಡೆಕೋರರು ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ವಿದ್ಯಾಗಿರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾತ್ರಿ ವೇಳೆಯಲ್ಲಿ ಕಾರ್, ಬೈಕ್ ಹಾಗೂ ಒಂಟಿ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡುತ್ತಿದ್ದ ಖತರ್ನಾಕ್ ಟೀಮ್ ಇದಾಗಿದ್ದು, ಜನವರಿ 1ರಂದು ಧಾರವಾಡದ ಐಐಟಿ ಹತ್ತಿರ ಹುಬ್ಬಳ್ಳಿ ನಿವಾಸಿ ಮಲ್ಲಿಕಾರ್ಜುನ್ ಬಡ್ನಿ ಎಂಬಾತರನ್ನ ಕಾರನ್ನ ಅಡ್ಡುಗಟ್ಟಿ ಕಾರ್ನ ಗ್ಲಾಸ್ ಅನ್ನು ಒಡೆದು ಚಿನ್ನದ ಸರ ದೋಚಿ ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಟಿವ್ ಆಗಿದ್ದ ಧಾರವಾಡದ ವಿದ್ಯಾಗಿರಿ ಪೊಲೀಸರು ಹುಬ್ಬಳ್ಳಿಯ ಸೆಟಲ್ಮೆಂಟ್ನ ಗಂಗಾಧರ ನಗರದ 3 ಆರೋಪಿಗಳಾದ ನಾಗರಾಜ್, ಕನೇಶ್ವರ್, ವಿಶಾಲ್ ಭಜಂತ್ರಿ ಹಾಗೂ ಬಾಬಾಜಾನ್ ಮುಜಾವರ್ ನನ್ನ ಚಾಕಚಕ್ಯತೆಯ ಕಾರ್ಯದಿಂದ ಬಂಧಿಸಿದ್ದಾರೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮಾಡಲಾಗಿದ್ದ ಇನ್ನೊಂದು ಪ್ರಕರಣ ಧಾರವಾಡ ಗ್ರಾಮೀಣ ಠಾಣೆಯ 2 ಹಳೆ ಹುಬ್ಬಳ್ಳಿ ಹಾಗೂ ಗೋಕುಲ್ ರಸ್ತೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 1 ಪ್ರಕರಣ ಸೇರಿದಂತೆ ಒಟ್ಟು 6 ಪ್ರಕರಣವನ್ನು ಭೇದಿಸಿದ್ದಾರೆ. ಬಂಧಿತರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಫೋನ್ ಹಾಗೂ ಕೃತ್ಯಕ್ಕೆ ಬಳಕೆ ಮಾಡಿದ 2 ಮೋಟಾರ್ ಸೈಕಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡದ ಡಿಸಿಪಿಗಳಾದ ರಾಜೀವ್ ಎಂ ರವೀಶ್ ಅವರ ಆದೇಶದ ಮೇರೆಗೆ ಧಾರವಾಡ ಶಹರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಪ್ರಶಾಂತ ಸಿದ್ದನಗೌಡರ್ ಇವರ ಮಾರ್ಗದರ್ಶನದಲ್ಲಿ ವಿದ್ಯಾಗಿರಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗಮೇಶ್ ದಿಡಿನಿಗೇನಾಳ್ ನೇತೃತ್ವದಲ್ಲಿ ವಿಶೇಷ ತಂಡ ಕಾರ್ಯಾಚರಣೆ ಮಾಡಿದೆ. ಕಾರ್ಯಾಚರಣೆ ತಂಡದಲ್ಲಿ ಭಾಗಿಯಾದ ಪಿಎಸ್ಐ ಬಾಬಾ ಎಂ, ಪ್ರಮೋದ್ ಎಚ್ಜಿ, ಮಹೋಹರ್ ಮಲ್ಲಿಗವಾಡ್, ಎಎಸ್ಐ ಮದರ್ಕಂಡಿ ಬಸವರಾಜ್ ಸವಣೂರು ಹಾಗೂ ಸಿಬ್ಬಂದಿಗಳಾದ ಎಂಸಿ ಮಂಕಣಿ, ವಿಐ ಚವರೆಡ್ಡಿ, ಬಾಬು ದುಮನಾಳ್, ಗಿರೀಶ್ ಬಿದ್ರಳ್ಳಿ, ಆನಂದ್ ಬಡಿಗೇರ್, ಲಕ್ಷ್ಮಣ್ ಲಮಾಣಿ, ಬಿಎಂ ಪಟಾತ್, ಮಹೇಶ್ ಮಾತೇಶ್ ವಾಯಂ ಉಪಸ್ಥಿತರಿದ್ದರು.